ಈಗ 4 ವರ್ಷದಿಂದ ದೂರ ಕೊಟ್ಟು ಒಂದು ರೂಮ್ ತುಂಬೈತ್ರಿ ನೀವು ದಿಲ್ಲಿ ಒಳಗೆ. ಇದು ಇಲ್ಲಲ್ಲ 4 ರೂಮ್ ತುಂಬ 4 ಯತ್ನಾಳ್ ಉಚ್ಚಾಟನೆ ಮಾಡ್ರಿ ಶೀಘ್ರ ನೀವು ಟಿವಿಯವ್ರು ಹಂಗೆ ಹೊಡಿತೀರಿ. ಇನ್ನೆರಡು ವಾರದಲ್ಲಿ ಯತ್ನಾಳ್ ಉಚ್ಚಾಟನೆ ಗ್ಯಾರಂಟಿ. ಎಷ್ಟು ದಿವಸದ್ದು ಹೇಳಕತ್ತೀರಿ? 4 ವರ್ಷದಿಂದ ಹೇಳಕತ್ತೀರಪ್ಪ. ನಾನು ಉಚ್ಚಾಟನೆ ಆಗಿಲ್ಲ. ಹೌದೌದು, ಗೆದ್ರ ಅವ್ರು ಹೊರಬೇಕು, ಸೋತ್ರ ನಾವು ಹೊರಬೇಕು, ಕಾರ್ಯಕರ್ತರು ಹೊರಬೇಕು. ಹೌದು, ಏನು ಅಡ್ಡಿಲ್ಲ. ಅನುಭವಿ ರಾಜಕಾರಣಿಗಳು ಹೇಳ್ತಾರ, ಅವ್ರಿಗೆ ಅಭಿನಂದನೆಗಳು. ಪಕ್ಷದೊಳಗೆ ಇದೀವ್ರಿ ನಾವು ಭಾರತ್ ಮಾತಾ ಕಿ ಜೈ ಅಂತೀವಿ, ಜೈ ನರೇಂದ್ರ ಮೋದಿ ಅವ್ರು ಅಂತೀವಿ, ಅಟಲ್ ಬಿಹಾರಿ ವಾಜಪೇಯಿಗೆ ಜೈ ಅಂತೀವಿ. ಈಗೆಲ್ಲರೂ ರಾಜ್ಯ ನಾಯಕರೇ ಇದೀವಿ ನಾವು. ರಾಜ್ಯ ನಾಯಕರು ಬಿಟ್ಟೆ ನಾವೇನು ಗ್ರಾಮ ಪಂಚಾಯತ್ ನಾಯಕರಿದೇವಲ್ಲ. ವೈಯಕ್ತಿಕ ಪರ್ಸನಲ್ ಕಾರ್ಯಕ್ರಮ ಇದ್ರು ಕೂಡ ನಿಮ್ಮ ಪಕ್ಷದ ಮುಖಂಡರು ನೂರಾರು ಸಂಖ್ಯೆಯಲ್ಲಿ ಇರ್ತಿದ್ರಿ. ಈಗ ಒಬ್ರು ಶಾಸಕರಿಲ್ಲ, ಮಾಜಿ ಶಾಸಕರಿಲ್ಲ, ಮುಖಂಡರಿಲ್ಲ. ರಾಜ್ಕುಮಾರ್ ಪಾಟೀಲ್ ಹೊರತುಪಡಿಸ್ತಾರೆ. ಇದು ಏನು ಅನಿಸ್ತಾ ಇದೆ? ನಮ್ಮ ರಾಜ್ಕುಮಾರ್ ಪಾಟೀಲ್ ಬಂದಾರ, ಒಬ್ಬೊಬ್ಬರೇ ಬರ್ತಾರ. ಒಂದೊಂದು ದಿವಸ ನೋಡ್ತೀರಿ ನೀವು, ನೀವೇ ಅಲ್ಲಿಂದ ಎತ್ತೀರಿ. ಏನ್ರಿ ಯತ್ನಾಳ್ ನಿಮ್ಮ ಗುಂಪಿನ ಹಿಂದೆ ಎಷ್ಟು ಜನ ಬಂದಾರತ್ತಾರ. ಮುಂದೆ ಟಿಕೆಟ್ ಕೊಡೋದು ನಮ್ಮ ಕೈ ಬರ್ತದ. ನೀವೇನು ವಿಚಾರ ಮಾಡಬಾರ್ದು. ಹೌದು, ನಾವು ಯಾಕೆ ನಾವು ಮುಖ್ಯಮಂತ್ರಿ ಆಗಲ್ಲ? ಯಾರು ಯೋಗ್ಯರಿಲ್ಲ? ನಮ್ಮ ವಿರುದ್ಧ ಯಾರ್ದಾರು ಭ್ರಷ್ಟಾಚಾರ ಆರೋಪ ಅದಾವನು? ಯಾರ್ದಾರು ಮನಿ ಮುಂಚಿವನು? ಇಲ್ಲ. ನಮ್ಮ ಮ್ಯಾಗ ಯಾವ ಆರೋಪಗಳಿಲ್ಲ. ಅದಕ್ಕೆ ನಮ್ಮ ಮ್ಯಾಗ ಕೇಸುಗಳು ಬರೇ ಪೊಲೀಸರು ಕೇಸ್ ಹಾಕ್ಲಕತ್ತಾರ. ನಮಗೆ ಅವ್ರಿಗೆ ಯಾರು ನಮ್ಮ ಪರಮೇಶ್ವರ್ ಅವ್ರು ಹೇಳ್ತಾರೆ, DK ಶಿವಕುಮಾರ್ ಹೇಳ್ತಾರ, ಯತ್ನಾಳು 4 ಮಂದಿ ಎಲ್ಲಿ ಸಿಗ್ತಾರೆ ಕೇಸ್ ಹಾಕಂದ್ರೆ ಹಾಕ್ತಾರ. ಪಾಪ ಪೊಲೀಸರದು ತಪ್ಪಿಲ್ಲ. ಏನ್ ಗೊತ್ತಿಲ್ರಪ್ಪ, ನಿಮ್ಗೆ ಗೊತ್ತಿಲ್ಲ. ಟಿಕೆಟ್ ಕೊಡೋ ಅಧಿಕಾರ ಯಾಕೆ ಬರಬಾರ್ದು ನಮ್ಗೆ? ಹಿಂದಕ್ಕೂ ನಾವು ಟಿಕೆಟ್ ಕೊಟ್ಟಿನಿ, ಬಹಳ ಮಂದಿಗೆ ಟಿಕೆಟ್ ಕೊಟ್ಟಿವಿ. ಈ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮಾಡಿದ್ರೆ ನಂದೇ ಪಾತ್ರ. ಅವ್ರು ಮುಖ್ಯಮಂತ್ರಿ ಮಾಡಿದ್ರೆ ನಾ BJP ಬರ್ತೀನಿ ಅಂತ.